ಇವತ್ತು ಕಾಮನ ಬಿಲ್ಲು ಕಾಮಿಡಿ ಬಿಲ್ ಆಗಿ ಈ ವೇದಿಕೆಯಲ್ಲಿ ಇವತ್ತು ಸಖತ್ತಾಗಿ ಬಣ್ಣದ ಮೆರವಣಿಗೆ ಆಗಿದೆ. ರಂಗ್ ಬಿರಂಗಿ ವೇದಿಕೆಯಲ್ಲಿ ಬಿಂದಾಸ್ ಆಗಿ ಕಾಮಿಡಿ ಹೋಳಿ ಆಗೇ ಆಗುತ್ತೆ ಇವತ್ತು. ಸೊ ಮಜಾ ಭಾರತದ ಮಹಾವೀಕ್ಷಕರಿಗೆ ಹೋಳಿ ಹಬ್ಬದ ಕಲರ್ಫುಲ್ ಶುಭಾಶಯಗಳು. ಹಾಗೇನೆ ಈ ಶೋದ ಬಿಳಿ ಬಣ್ಣಗಳ ಅಣ್ಣ ಎಸ್ ನಾರಾಯಣ್ ಅಣ್ಣ, ನಮ್ಮೆಲ್ಲರ ಪ್ರೀತಿ ಹೆಸರಾದಂತಹ ಎಸ್ ನಾರಾಯಣ್ ಸರ್ಗೂ ಮೋಸ್ಟ್ ವೆಲ್ಕಮ್. ಹಾಗೆ ಈ ನಮ್ಮ ಶೋದ ನೀರಿನ ಬಣ್ಣ ಅಂದ್ರೆ ವಾಟರ್ ಕಲರ್ ಆದಂತಹ, ಅಂದ್ರೆ 10 ಕಣ್ಣೀರಿಗೆ ಒಂದು ಬಣ್ಣ ಕೊಟ್ಟಂತಹ ಕಣ್ಣುಗಳ ಅಕ್ಕ ಶ್ರುತಿ ಅಮ್ಮ, ಶ್ರುತಿ ತಾಯಿ, ಇವ್ರಿಗೂ ಕೂಡ ಬಹಳ ಖುಷಿಯಾಗಿ ಈ ಒಂದು ಬಣ್ಣಗಳ ವೇದಿಕೆ, ಬಣ್ಣಗಳ ಮನಸ್ಸುಗಳಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ಹೋಳಿ ಹಬ್ಬ ಎಲ್ಲೆಡೆ ಆಚರಿಸ್ತಾ ಇದ್ದಾರೆ, ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ದಿನ ನೀವು ನಮ್ಮ ಮಜಾ ಭಾರತದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವಾಗ್ಲೂ ನಮ್ಮ ಮಜಾ ಭಾರತ ವೇದಿಕೆ ಕಲರ್ಫುಲ್ ಆಗಿರುತ್ತೆ. ಇವತ್ತು ಹೋಳಿ ಹಬ್ಬ ಆದ್ರಿಂದ ಇನ್ನಿಷ್ಟು ಕಲರ್ಫುಲ್ ಆಗಿರ್ಲಿ ಅಂತ. ಈ ಹೋಳಿ ಹಬ್ಬದಂದು ಈ ವೇದಿಕೆ ಮಾತ್ರ ಅಲ್ಲ, ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಪ್ರತಿಯೊಬ್ಬರ ವೀಕ್ಷಕರ ಜೀವನವೂ ಹೀಗೆ ಬಣ್ಣವಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಸೂಪರ್. ನಾರಾಯಣ್ ಸರ್, ನಿಮ್ಗೆ ಹೋಲಿ ಎಕ್ಸ್ಪೀರಿಯನ್ಸ್, ಬಣ್ಣದ ಎಕ್ಸ್ಪೀರಿಯನ್ಸ್ ಆದ್ರೂ ಶೇರ್ ಮಾಡ್ಬೋದಾ? ಹೋಲಿ ನಾವು ಚಿಕ್ಕ ಹುಡುಗರಿದ್ದಾಗ ಈ ರಾಜಸ್ಥಾನ್ ಮಾರ್ವಾಡಿ ಹುಡುಗರೆಲ್ಲ ನನ್ನ ಕ್ಲಾಸ್ಮೇಟ್ಗಳಿರೋರು, ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು. ಸೊ ನಾವುಗಳು ಅವ್ರ ಜೊತೆಲಿ ಹೋಗಿ ಅದನ್ನು ಆಚರಣೆ ಮಾಡೋದಕ್ಕಾಗಲಿ ಅವ್ರ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ನಮ್ಮನ್ನೆಲ್ಲೋ ಒಂದು ಕಡೆ ದೂರ ಇಟ್ಬಿಟ್ಟಿರೋರು. ಇವರೆಲ್ಲ ಆಟ ಆಡಿ ಎಲ್ಲ ಶ್ರೀಮಂತರ ಮನೆ ಮಕ್ಕಳು, ಅವರೆಲ್ಲ ಆ ಕಡೆ ಹೋದ್ಮೇಲೆ ನಾವು ಕೆಳಗೆ ಬಿದ್ದಿರೋದನ್ನೆಲ್ಲ ತೆಗೆದು ಹಾಗೆ ನೋಡಿಕೊಂಡು ಬಣ್ಣ ಅಂದರೆ ಹೀಗಿರುತ್ತಾ ಅಂದ್ಕೊಂಡು ಸುಮ್ಮನೆ ನಾವೇ ಹಚ್ಕೊಂಡು ಕನ್ನಡಿಯವ್ರು ಸ್ವಲ್ಪ ಒಂದು 4-5 ಅವರ್ಸ್ ಹಾಗೆ ನೋಡ್ಕೊಂಡು ಓಡಾಡ್ತಿದ್ವಿ. ಆ ಥರದೊಂದು ದಿನಗಳು ಆಗ. ಸೂಪರ್. ನಿಜವಾಗ್ಲೂ ಸರ್, ಜಡ್ಜಸ್ಗಳಿಗೆ ಒಂದು ಸೀಟ್ ಹಾಕಿದೀವಿ, ದಯವಿಟ್ಟು ಹೋಗಿ ಆಸೀನರಾಗಿ. ಥ್ಯಾಂಕ್ಸ್ ಅಪ್ಪ. ಸೂಪರ್. ನಿರಂಜನ್, ಸೀತಾ, ಈಗ ಈ ವೇದಿಕೆಗೆ ಕಲರ್ಫುಲ್ ಸೆಲೆಬ್ರಿಟಿ ಕೂಡ ಬರ್ತಾ ಇದ್ದಾರೆ. ಯಾವಾಗ್ಲೂ ಬರ್ತಾರೆ, ಬಟ್ ಇವತ್ತು ಇನ್ನೂ ಸ್ಪೆಷಲ್ ಆಗಿ ಬರ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅವ್ರ ಹೆಸರು ಹೇಳಿದ ತಕ್ಷಣ ನಿನ್ ಮೈಯಲ್ಲೆಲ್ಲ ಕರೆಂಟ್ ಪಾಸ್ ಆಗುತ್ತೆ. ಆಗ್ತದೆ, ಇವಾಗ್ಲೇ ಆಗ್ತದೆ. ವೈಬ್ರೇಷನ್ ಗೊತ್ತಾಗ್ತದೆ. ಯಾರು ಬಂದಿದ್ದಾರೆ ಹೇಳ್ಬೇಕ. ಅವರೇ ನಮ್ಮ ಕನ್ನಡ ಚಿತ್ರರಂಗದ ತುಪ್ಪದ ಅರಗಿಣಿ, ನಿಮ್ಮೆಲ್ಲರ ಮುದ್ದಿನ ಅರಗಿಣಿ, ಸದ್ಯ ರಣಚಂಡಿ ಅವತಾರ ತಾಳಿದರವರು, ಒನ್ ಅಂಡ್ ಓನ್ಲಿ ಲೇಡಿ ಆರಡಿ ಕಟೌಟ್ ರಾಗಿಣಿ ದ್ವಿವೇದಿ ಆನ್ ಸ್ಟೇಜ್ ಪ್ಲೀಸ್. One, two, my man, it's on you. People want to step into the party and jive. ಓ ಮೈ ಗಾಡ್, ರಾಗಿಣಿ ದ್ವಿವೇದಿ ನಮ್ ಸೆಟ್ ಅಲ್ಲ. ಎಕ್ಸಾಕ್ಟ್ಲಿ, ರಣಚಂಡಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ್. ಅದ್ರ ಜೊತೆಲೇ ಹೋಲಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಮತ್ತೊಮ್ಮೆ ಎಲ್ರಿಗೂ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದ್ರ ಜೊತೆಯಲ್ಲಿ ನನ್ಗೆ ಬರ್ತಾ ಇರೋಂಥ ಡೌಟ್ ಏನಂದ್ರೆ, ಇಷ್ಟು ದಿವಸ ಕರ್ನಾಟಕದ ಎಲ್ಲ ಜನರಿಗೆ ಗೊತ್ತಿದ್ದು ಏನಂದ್ರೆ ರಾಗಿಣಿ ಒಂಥರ ಕರ್ನಾಟಕದ ಕೂಲ್ಚಂಡಿ ಅಂತ. ಈ ರಣಚಂಡಿ ಯಾವಾಗಾದ್ರು ಅಂತ ಏನಿದು ರಹಸ್ಯ? ಏನು ಕೂಲ್ಚಂಡಿಯಿಂದ ರಣಚಂಡಿ ಹೇಗೆ ಆಗ್ಬೇಕಾಗತ್ತೆ? ಐ ಥಿಂಕ್ ಸಿಚುವೇಶನ್ಸ್ ಪ್ರಕಾರ ಕೂಲ್ ಚಂಡಿಯಿಂದ ಆಂಗ್ರಿ ಚಂಡಿಯಿಂದ ಹಾಟ್ ಚಂಡಿಯಿಂದ ರಣಚಂಡಿ ಆಗಬೇಕಾಗತ್ತೆ. ಏನ್ ಸಿಚುವೇಶನ್ ಅದು? ಐ ಥಿಂಕ್ ಸದ್ಯಕ್ಕೆ ನಡೀತಾರಂತೂ ಸಿಚುವೇಶನ್ಸ್ ಮತ್ತು ಸೊಸೈಟಿ ಮತ್ತು ನಮ್ಮ ಅಕ್ಕಪಕ್ಕ ಆಗ್ತಾ ಇರೋ ಸಿಚುವೇಶನ್ಸ್ ಎಲ್ಲ ನೋಡಿದ್ರೆ ಐ ಥಿಂಕ್ ಪ್ರತಿಯೊಬ್ಬರು ಹುಡುಗಿ ರಣಚಂಡಿ ಆಗಬೇಕಾಗತ್ತೆ. ಓಕೆ, ಸೊ ಈಗ ಪಡ್ಡೆ ಹುಡುಗರೆಲ್ಲ ಇವ್ರು ಬರ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಕೂತಿರ್ ನೋಡಿ ಒಂದಷ್ಟು ಜನ, ಅವರೆಲ್ಲ ಜೊಲ್ ಸುರ್ಸಿ ಬಾಯ್ ವರ್ಸ್ಕೊಳ್ರು. ಅಲ್ಲಿ ನೋಡಿ ಅವ್ರು ಜಲ್ದಿ ಎಷ್ಟು ಸುರ್ಸಿಯರಿ ಅಂತ ತರ್ರಪ್ಪ, ಇಲ್ಲಿ ತೋರಿಸ್ತೀನಿ ನೋಡಿ. ಇವ್ರು ಐ ಥಿಂಕ್ ಇವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಪಾಪ ಎಷ್ಟು ಚೆನ್ನಾಗಿ ಕೂತಿರೋದು. ಓ ಮೈ ಗಾಡ್, ನೋಡಿ ಎಷ್ಟೋ ಸುರ್ಸೋದು ಜೊಲ್ಲು ನೋಡಿ.
ಇದ್ರಲ್ಲಿ ಇವಂದೇ ಒಂದು 5-6 ಲೀಟರ್ ಇದ್ದಂಗಿದೆ ಮೇಡಮ್. 100% ಇವ್ರದ್ದು ಮಾತ್ರ ಇರುತ್ತೆ ಇಲ್ಲಿ. ಸಿ ಎಲ್ಲರಲ್ಲೂ ನನ್ನ ಹೆಸರು ಹೇಳ್ತಾರೆ ಬಿಕಾಸ್ ಶಿ ಲವ್ಸ್ ಮೀ. ಹಂಗಲ್ಲ, ಕರ್ನಾಟಕದ ಜೊಲ್ಲುಬುರುಕರ ಸಂಘದ ಅಧ್ಯಕ್ಷ ನೀನು. ಏನ್ ಮಾಡಕ್ಕಾಗಲ್ಲ, ಅಪರೂಪಕ್ಕೆ ಪಂಚಿಂಗ್ ಡೈಲಾಗ್ ಹೊಡೆದ್ರೆ ಹಿಂಗೆ ಆಗೋದು. ಇರ್ಲಿ, ಇಟ್ಸ್ ಓಕೆ. ಬಟ್ ಈ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ ಅಲ್ಲೇ ಕೂತಿದ್ದಾರೆ. ಸೊ ಈ ತರ ಜೊಲ್ಲಲ್ಲೇ ಹಲ್ಲುಜ್ಜೋ ಅಂತ ನಿಮ್ಮ ಅಭಿಮಾನಿಗಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅವ್ರ ಮಾತು ಕೇಳ್ಬೇಡಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹೊಡಿರಿ 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 ಹೊಡಿರಿ. ಇವಾಗ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾನಲ್ಲ, ಓವರ್ ಆಕ್ಟಿಂಗ್ ಕಾಣಿಸ್ತಾ ಇದೆ ಅಲ್ಲ. ಸೊ ಒಂದು ಔಷಧಿ ಇದೆ ನನ್ನ ಹತ್ರ, ತರ್ಸ್ಲಾ? ತಾಂಡ್ರಪ್ಪ ಇಲ್ಲಿ. ನಿರಂಜನ್ ಕಣ್ಮುಚ್ಕೊಂಡು ಕಣ್ಮುಚ್ಕೊ. ಕಂದ ಕಣ್ ತೆಗಿಪ್ಪ ರಾಜು, ಕಣ್ ತೆಗಿ. ಏಯ್ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಸೆಟ್ ಅಲ್ಲಿ? ನೋಡಿ, ಮಜಾ ಬರ್ತಾ ಒಂದು ತಮಾಷೆ ಶೋ ಒಪ್ಕೋತೀನಿ, ಆದ್ರೆ ಈ ತರ ತಮಾಷೆ ಎಲ್ಲ ನಂಗೆ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಚೀಪ್ ದಿಸ್ ಗಿಮಿಕ್ಸ್ ಆಫ್ ಚೀಪ್ಸ್ ಅಂಡ್ ಐ ಡೋಂಟ್ ಲೈಕ್ ದಿಸ್. ಓಕೆ, ಇದನ್ನ ಕಟ್ಸ್ಕೊಳಕ್ಕಿಂತ ಬೇಕಾದ್ರೆ ನಾನು ವಿಷ ಕುಡಿದು ಬಿಡ್ತೀನಿ. ವಿಷ ಕೊಡಿ, ಹಗ್ಗ ಕೊಡಿ, ಏನಾದ್ರೂ ಕೊಡಿ, ಒಟ್ಟಲ್ಲಿ ನಾನು ಸಾಯ್ಬೇಕು. ಬಿಟ್ರಿ ಎಲ್ಲ ಕಡೆ ಕಟ್ತೀನಿ. ನೀವು ಈಗ ಆಲ್ರೆಡಿ ಒಂದು ಹೆಣ್ಮಗುನ ಲವ್ ಮಾಡ್ತಾ ಇದ್ದಿರ್ತಾನೆ. ಹೌದು, ಹಾ ಉಳಿದಿದ ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿ ಇರ್ತಾರೆ ಅಷ್ಟೇನೆ. ಹೌದು ಸರ್. ಸರ್ ನಾನು ಲವ್ ಮಾಡಿ ಒಬ್ಬಳ ಮದುವೆ ಆಗ್ತಾ ಇದ್ದೀನಿ ಸರ್, ಬಟ್ ಇವ್ರನ್ನ ಬರೀ ಲವ್ ಮಾಡ್ತಾ ಇದ್ದೀನಿ ಸರ್. ನಿರಂಜನ್ ರಾಖಿ ಕಟ್ಟಿಸ್ಕೊಳ್ಳೇಬೇಕು. ಬೆರಳಿಗೆ ಕಟ್ಟಿದ್ದಾರೆ ಹೊಸ ತರ ಸರ್ ರಾಖಿನ. ಅಂದ್ರೆ ಅವ್ರಿಗೂ ಮನ್ಸಿಲ್ಲ, ಮನ್ಸಿಲ್ದೆ ಕಟ್ತಾ ಇದಾರೆ. ಇಟ್ಸ್ ಪ್ರಾಬಬ್ಲಿ ಅ ಫ್ರೆಂಡ್ಶಿಪ್ ಬ್ಯಾಂಡ್. ಆಯ್ತು, ಲವ್ಲಿ, ಸೂಪರ್, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಈಗ ಕಾರ್ಯಕ್ರಮನ ಮುಂದುವರ್ಸೋಣ. ಶೀತಲ್, ಮುಂದುವರ್ಸ್ಕೊಳ್ಳಮ್ಮ. ರಣಚಂಡಿಗೆ ಈಗಾಗಲೇ ಆಹ್ವಾನ ಕೊಟ್ಟಾಗಿದೆ. ಈಗ ನಗೆ ಔತಣ ಸಿಗೋದು ಮಾತ್ರ ಬಾಕಿ ಇರೋದು. ಥ್ಯಾಂಕ್ ಯು ರಾಗಿಣಿ, ಥ್ಯಾಂಕ್ಸ್ ಫಾರ್ ಕಮಿಂಗ್. Thank you so much. ಆಸನ ಅಲ್ಲಿ ಕಾಯ್ತಾ ಇದೆ. ನೀರು ಹೇಳು. ಈ ಆಸೆ ದುರಾಸೆ ಗೊತ್ತಲ್ಲ ನಿಂಗೆ, ಹಾಗಾಗಿ ಇದ್ದಿದ್ರಲ್ಲಿ ಇರೋಣ ಅನ್ನೋ ಬುದ್ಧಿ ಅಂತೂ ನಿಂಗಿಲ್ಲ. ಒಂದ್ ವೇಳೆ ನೀನ್ ಮದ್ವೆ ಆಗೋ ಹುಡುಗಿ, ಅವಳಿಗೂ ಸಿಕ್ಕಾಪಟ್ಟೆ ಆಸೆ. ಪಕ್ಕದ ಮನೇಲಿ ನೆಕ್ಲೆಸ್ ಅಂದ್ರೆ ಅದ್ ನಂಗ್ ಬೇಕು, ನೆಕ್ಲೆಸ್ ಪಕ್ಕದ ಮನೇಲಿ LED TV ತಂದ್ರು ಅಂದ್ರೆ ಅದು ನಂಗ್ ಬೇಕು. ಆತರ ಯಾವ್ದು ಸಮಸ್ಯೆ ಏನಿಲ್ಲ. ಯಾಕೆಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ನಾನು ನಮ್ಮ ಮನೆಯವರು ಇಬ್ರು ಚಾಚು ತಪ್ಪದೆ ಪಾಲಿಸ್ಕೊಂಡ್ ಬಂದಿರ್ವಿ. ಸೊ ನಮ್ಮ ಮನೆ ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚದವಳು. ಓಕೆ, ಬಟ್ ಈ ಸ್ಕೀಟ್ ಅಲ್ಲೇ ಹಾಸಿಗೆಗಿಂತ ಪಕ್ಕದ ಮನೆ ಬೀದಿವರೆಗೂ ಕಾಲ್ ಚಾಚ್ತಾ ಇದ್ದಾರೆ. ಅಯ್ಯಪ್ಪ, ಪಕ್ಕದ ಮನೆ ಬೊಂಬಾಟ್ ಅಂತ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ರೀ, ಯಾಕೆ ಹಂಗ ನೋಡಕತ್ತೀರಿ? ನಿನ್ನ ನೋಡ್ತಾ ಇದ್ರೆ ನಂಗೆ ಏನೇನೋ ನೆನಪಾಗುತ್ತೆ ಕಣೆ. ಏನ್ ನೆನ್ಪಾಕತ್ತಿ? ನಿನ್ನ ಹಣೆನ ನೋಡ್ತಾ ಇದ್ರೆ ಬಿದಿಗೆ ಚಂದ್ರಮುನ್ ತರ ರಂಜಾನೇ ನೆನಪಾಗುತ್ತೆ ಕಣೆ. ನಿನ್ನ ಕಣ್ಣುಗಳು ಸುರ್ಸುರ್ ಬತ್ತಿ ತರ ದೀಪಾವಳಿನೇ ನೆನಪಾಗುತ್ತೆ. ನಿನ್ನ ಮೂಗು ಕಡುಬು ತರ ಗಣಪತಿ ಹಬ್ಬನೇ ನೆನಪಾಗುತ್ತೆ ಕಣೆ. ಹೋಗಿಪ್ಪ. ಲೇ, ನಿನ್ನ ನಗುನ ನೋಡ್ತಾ ಇದ್ರೆ ನನಗ್ ನಿದ್ದೆನೇ ಬರಲ್ಲ ಕಣೆ. ಯಾಕೆ? ಶಿವರಾತ್ರಿನೇ ನೆನಪಾಗುತ್ತೆ. ಹೋಗಿ ಚಿಕಳ್ಳಿ. ಏನು ಹೇಳ್ತೀನ ಈ ರೇಂಜಲ್ಲಿ ಲವ್ ಮಾಡ್ತಾವನಲ್ಲ ಅಂತ ನೋಡ್ತಾ ಇದ್ದೀರಾ? ಏನು ಮಾಡೋದು? ಇಲ್ಲಾಂದ್ರೆ ಬೆಳಿಗ್ಗೆ ಎದ್ಬಿಟ್ಟು ವಾಲೆ ತಕೊಡು, ಜುಮ್ಕಿ ತಕೊಡು, ಫ್ರಿಜ್ ತಕೊಡು, TV ತಕೊಡು, ಅದ್ ತಕೊಡು, ಇದ್ ತಕೊಡು ಅಂತ ಪ್ರಾಣ ತಿಂತಾ ಇರ್ತದೆ. ಅದಕ್ಕೆ ಹಿಂಗ್ ಡೈಲಾಗ್ ಕೊಡ್ದು ಫ್ಲಾಟ್ ಮಾಡ್ಬಿಡೋದು. ಸರ್ ಕೊರಿಯರ್ ಬಾರೋ.
ಸರ್ ಕೊರಿಯರ್ ಕೊಡಪ್ಪ. ಎಕ್ಸ್ಕ್ಯೂಸ್ ಮೀ ಸರ್ ಒಂದ್ ನಿಮಿಷ. ಏನಪ್ಪ? ಇಲ್ಲಿ ಮಿಸ್ಟರ್ ಸಗಣಿ ಅಂದ್ರೆ ಯಾರು? ಏಯ್! ಅದು ಸಗಣಿ ಅಲ್ಲ ಕಣೋ, ಎಸ್ ಡಾಟ್ ಅಗ್ನಿ. ಅರಿ ಸರ್ ಸರ್ ಇಲ್ಲೊಂದು ಸಗಣಿ ಸೈನ್. ಓದಕ್ ಬರೆಯಲ್ಲ, ಬರೆಯಕ್ ಬರಲ್ಲ, ಬಂದ್ಬಿಡ್ತವೆ ಪೆನ್ ಹಿಡ್ಕೊಂಡು ಮೋದಗಳ. ಬರ್ಲಾ ಸರ್? ಬಾರಪ್ಪ ಕಾಪಿ ಕುಡ್ಕೋಗು. ನಡೀರಿ ಸರ್. ಇವಾಗ ಮುದವೆ. ಅಯ್ಯೋ ಅಯ್ಯೋ ಇಷ್ಟೆಲ್ಲ ನನ್ ಗಂಡ ನನಗೋಸ್ಕರ ಕೊಡ್ಸಿದಾನಲ್ಲ. ಲೇ 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 ಅಯ್ಯೋ ನಾನು ಹೆಂಡ್ತಿ ಸೋತೋಗ್ಬಿಟ್ಲಲ್ಲಪ್ಪ, ನಾನು ಹೆಂಡ್ತಿ ಸೋತೋಗ್ಬಿಟ್ಲು, ನಾನು ಹೆಂಡ್ತಿ ಸೋತೋದ್ಲು. ನಾ ಯಾರಿಗೆ ಅಂತ ಹೆಂಡ್ತಿ ಅಂತ ಕರೀಲಪ್ಪ. ಮೊನ್ನೆ ತಾನೇ ಶೀತಲು ಮೆಸೇಜ್ ಮಾಡಿದ್ರು ಮದುವೆ ಆಗದ ಅಂತ. ರೀ ಯಾವಾಗ ಲೇ ಸುಮ್ನೆ ಡವ್ ಮಾಡ್ದೆ ಕಣೆ ಎದಳ್ಳಿ ಅಂತ. ಅಷ್ಟೇನಾ ಹಾ. ರೀ ಹಾ. ಇಷ್ಟೆಲ್ಲ ನನಗೆ ತಂದ್ಕೊಟ್ರೆ? ಹೌದು ಕಣೆ, ನಿನ್ಗೇನೆ ತಗೋಗು. ಏ ಅಲ್ಲಿ ಆಫೀಸಲ್ಲಿ ರಂಗನಾಥ್ ಅಂತ ಇಲ್ವಾ, ಅವ್ನು ಹೆಂಡ್ತಿದ್ದು ಬರ್ಡೇ ಅಂತೆ ಕಣೆ. ಅವನು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ದ. ಅದಕ್ಕೆ ನಮ್ಮನೆ ಅಡ್ರೆಸ್ ಕಳ್ಸಪ್ಪ, ಕೊಡ್ತೀನಿ ಅಂತ ಹೇಳ್ದೆ. ಅಂದ್ರೆ ನೀವ್ ಇದನ್ನೆಲ್ಲ ತಂದಿದ್ದು ನನಗೋಸ್ಕರ ಅಲ್ವಾ? ಲೇ ಲೇ ಏನ್ ಡವ್ ಮಾಡ್ತೀಯ ಸುಸ್ಮಿತ್ ಅಂತಾರ? ಲೇ ಆ ಶೀತಲ್ ರೇ ಅಲ್ಲಿ ಹೋಗ್ತಾವ. ಅದಕ್ಕೆ ಇನ್ನೂ ಟೈಮ್ ಐತೆ, ಎದಳು. ರೀ ಹಾ? ಇವತ್ ನಮ್ಮ ಮನೆಗೊಂದು ಫ್ರಿಜ್ ತರಾನ? ಬೇಡ ಕಣೆ, ಯಾಕ? ಕೈ ಹಾಕಿ ತಟ್ಕಲೆ ಕುಳು ಕುಳು ಅಂದ್ಬಿಡುತ್ತೆ. ಟಿವಿ ತರಾನ? ಟಿವಿ ನೋಡಿದ್ರೆ ಟಿವಿ ಕೈಲೇ ಬಂದ್ಬಿಡುತ್ತೆ ಕಣೆ. ಹೌದಾ? ಹಾ. ಆಯ್ತು, ಸೀರೆನಾದ್ರೂ ತರಾನ? ಏ, ಹೊಟ್ಟೆ ಹಸಿತೈತೆ, ಏನಾರ ತಗಪ್ಪ. ಸುಂದರೆ ಹಾಕಿಟ್ಟು ನೋಡಿ ತಿನ್ರಿ. ಅಯ್ಯಯ್ಯೋ ಲೇ ದೇವ್ರ ಎರಡು ಕಣ್ ಕೊಟ್ಟವ್ ತಾನೇ, ಅಕ್ಕಿಲಿ ಕಲ್ಸೋತಕ್ಕೇನೆ ಬಂದಿರೋದ್ ನಿಂಗೆ. ಹಾ? ಆ ದೇವ್ರು ನಿಮಗೂ 37 ಹಳ್ಳ ಕೊಟ್ಟನಲ್ಲ, ಅದನ್ನ ಆಗದು ತಿನ್ರಿ. ನಿಮಗೇನು ದಾಡಿ? ಹೋಗಿ ಹೋಗಿ ಇವಳು ಮದ್ವೆ ಆದ್ನಲ್ಲ, ನಾನ್ ಚಪ್ಲಿ ತಕ್ಕ ನಾ ಮಾಡ್ಕೋಬೇಕು. ಹಲೋ, ನಿಮ್ಮ ನೋಡಿದ್ರೆ ನಾ ಮದುವೆ ಒಪ್ಪಿಕ್ ನಂದೆಂತ ದೊಡ್ಡ ಮನಸ್ಸಿರ್ಬೇಡ. ಈ ಸುರ ಸುಂದರಾಂಗಿನ ನೋಡಿದ್ಮೇಲೆ ಕೆಂಪು ಸತ್ಕೊಂಡು ದಕ್ಷಿಣದಿಂದ ಉತ್ತರಕ್ಕೆ ಹೋಗಿ ಮದ್ವೆ ಆದ್ನಲ್ಲ, ನಂದೆಂತ ದೊಡ್ಡ ಮನ್ಸು. ಇದಕ್ಕೇನು ಕಡಿಮೆ ಇಲ್ಲ. ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ.